ಕಲ್ಲಂಗಡಿ ಹಣ್ಣು ಸ್ಪೆಷಲಿ ನೀವು ಮನೆಗೆ ತಂದಿರೋ ಹಣ್ಣನ್ನು ಕಟ್ ಮಾಡಿಬಿಟ್ಟು ಒಂದು ಟಿಶ್ಯೂ ಪೇಪರ್ ತಗೊಂಡು ಅದ್ರ ಮೇಲೆ ಟ್ಯಾಪ್ ಮಾಡಿದಾಗ ಅದಕ್ಕೆ ಯಾವುದೇ ಬಣ್ಣ ಅಂಟಿಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಮಾಧ್ಯಮಗಳಲ್ಲಾಗಿರ್ಬೋದು ಒಂದೇ ಸಮನೆ ನಿಮ್ಮನ್ನೆಲ್ಲರನ್ನು ಕೂಡ ಭಯ ಬೀಳಿಸ್ತಾ ಇರ್ತಕ್ಕಂಥ ವಿಚಾರಗಳು ಕೇಳ್ತಾನೆ ಇದ್ದೀರಾ. ಅದು ಒಂದು ಕಡೆ ಇದೇ ಇಡ್ಲಿಯಲ್ಲಿ ಬಳಸ್ತಾ ಇರ್ತಕ್ಕಂಥ ಪ್ಲಾಸ್ಟಿಕ್ ವಸ್ತುಗಳು, ಅದನ್ನು ತಯಾರಿಸಲಿಕ್ಕೆ ಬಳಸ್ತಾ ಇರ್ತಕ್ಕಂಥ ಪ್ಲಾಸ್ಟಿಕ್ ವಸ್ತುಗಳಿಂದ ಕ್ಯಾನ್ಸರ್ ಅಂತಹ ಮಾರಣಾಂತಿಕ ಕಾಯಿಲೆ ಕೂಡ ಬರುತ್ತೆ ಅಂತ ಎನ್ನಲಾಗ್ತಾ ಇದೆ. ಇನ್ನು ಹಸಿರು ಬಟಾಣಿ, ಪ್ರತಿ ಮನೆಯಲ್ಲೂ ಕೂಡ ನೀವೆಲ್ಲರೂ ಕೂಡ ಬಳಸ್ತಾ ಇರ್ತೀರ ಹಸಿರು ಬಟಾಣಿಗಳನ್ನು. ಅದರಿಂದ ಆಗ್ತಾ ಇರ್ತಕ್ಕಂತಹ ಕಾಯಿಲೆಗಳೇನು, ರೋಗಗಳೇನು ಎಲ್ಲವೂ ಕೂಡ ನೀವು ಈಗಾಗಲೇ ಭಾಳಷ್ಟು ಜನರು ಕೂಡ ನಿಬ್ಬೆರಗಾಗಿಯೂ ಕೂಡ ಇರ್ಬೋದು. ಯಾಕೆಂದರೆ ಈ ಥರದ ಕಾಯಿಲೆಗಳು ನಮ್ಮ ದೇಹಕ್ಕೆ ಅಂಟುಕೊಳ್ತಾ ಇದೆಯಾ, ಮುಂದೆ ಆಗ್ತಾ ಇರ್ತಕ್ಕಂಥ ಪರಿಣಾಮಗಳೇನು ಅಂತ. ನನ್ನೆಲ್ಲ ವೀಕ್ಷಕರಿಗೂ ಇವತ್ತು ನಾನು ಕೀರ್ತಿ ಕಿರಿಸಾವೆ ಅನ್ನೋ ವೈದ್ಯರನ್ನ ಸಂಪರ್ಕ ಮಾಡಿದ್ದೇನೆ. ಜೊತೆಗೆ ನಿಮಗೆಲ್ರಿಗೂ ಕೂಡ ಒಂದಿಷ್ಟು ಉಪಯುಕ್ತ ಮಾಹಿತಿ, ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ. ಯಾಕೆಂದರೆ ನೀವೆಲ್ಲರೂ ಕೂಡ ಹಸಿರು ಬಟಾಣಿಯನ್ನು ಖರೀದಿ ಮಾಡೋದಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆಗಳು ಏನು ಅನ್ನೋದನ್ನ ನಾನು ಕೀರ್ತಿ ಕಿರಿಸಾವೆ ಜೊತೆಗೆ ಆಹಾರ ತಜ್ಞರು ಕೂಡ ಹೌದು ಡಾಕ್ಟರ್ ಕೀರ್ತಿ ಕಿರಿಸಾವೆ ಅವ್ರನ್ನ ಆರಂಭದಲ್ಲಿ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ. ನಮಸ್ತೆ ಮ್ಯಾಮ್. ನಮಸ್ತೆ. ನಮಸ್ತೆ. ನೀವೆಲ್ಲ ಈಗ ಒಂದಿಷ್ಟು ಸಂಚಲನವನ್ನು ಮೂಡಿಸಿರೋದು ಮಾಧ್ಯಮಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ. ನಿಮಗೂ ಕೂಡ ಆ ಥರದ್ದು ಒಂದು ಕನ್ಸರ್ನ್ ಇದ್ದೇ ಇದೆ. ಏನು ಹೇಳ್ತಾರೆ ಈ ಥರದ ಹಸಿರು ಬಟಾಣಿ ಬಗ್ಗೆ ಈಗ ಹುಟ್ಕೊಂಡಿರ್ತಕ್ಕಂಥ ಒಂದು ವಿವಾದ? ಹಸಿರು ಬಟಾಣಿ ಹೆಸರಲ್ಲೇ ಬಂದಿರೋ ಥರ ಅದು ಹಸಿರು ಬಣ್ಣ ನೈಸರ್ಗಿಕವಾಗಿ ಹೊಂದಿರೋ ಹಸಿರು ಬಣ್ಣದ ಒಂದು ಕಾಳು. ಆ ನೈಸರ್ಗಿಕವಾಗಿ ಹೊಂದಿರುವ ಹಸಿರು ಬಣ್ಣ ನಮ್ಮ ದೇಹಕ್ಕೆ ನಿಜವಾಗ್ಲೂ ತುಂಬ ಬೇಕಾಗಿರೋಂಥ ಹಲವಾರು ನ್ಯೂಟ್ರಿಯೆಂಟ್ಗಳನ್ನ ಹೊಂದಿರುತ್ತೆ. ಇದನ್ನು ಜನರು ತಿಂದರೆ ಖಂಡಿತ ತಪ್ಪಿಲ್ಲ. ಬಟ್ ಆದರೆ ಈ ಹಸಿ ಬಟಾಣಿನ ಬಿಡಿಸ್ಬಿಟ್ಟು ಅದನ್ನು ಲಾಂಗ್ ಟೈಮ್ ಪ್ರಿಸರ್ವ್ ಮಾಡೋದಕ್ಕೆ ಫ್ರೋಝನ್ ಮಾಡಿದಾಗ ಅದು ಡಲ್ ಆಗುತ್ತೆ ಕಲರು. ಅದನ್ನು ಚೆನ್ನಾಗಿ ಕಾಣಬೇಕು ಲಾಂಗ್ ಟರ್ಮಲ್ಲಿ ಅಂತ ಆವಾಗ ಅದಕ್ಕೆ ಗ್ರೀನ್ ಕಲರ್ ಮ್ಯಾಲಚೈಟ್ ಗ್ರೀನ್ ಅಂತ ಒಂದು ಫುಡ್ ಡೈ ಇರುತ್ತೆ. ಆ ಫುಡ್ ಡೈ ಕಲರ್ನ ಅದಕ್ಕೆ ಆ್ಯಡ್ ಮಾಡ್ತಾರೆ. ನಮ್ಮಲ್ಲಿ FSSAI ಇರ್ಬೋದು, ISI ಇರ್ಬೋದು, ಈ ಥರ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಷನ್ಸ್ ಇರ್ತವೆ. ಇವುಗಳು ಒಂದು ಅಂಶದ ಮಟ್ಟಿಗೆ, ಒಂದು ಪ್ರಮಾಣದ ಮಟ್ಟಿಗೆ ಈ ಡೈಗಳನ್ನ ಫುಡ್ಡಿಗೆ ಆ್ಯಡ್ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿರ್ತಾರೆ. ಆ ಪ್ರಮಾಣ ಹೆಚ್ಚಾದರೆ ಖಂಡಿತವಾಗೂ ಆ ಡೈ ಆಗಿರ್ಬೋದು ಇಲ್ಲ ಯಾವುದೇ ಪದಾರ್ಥ ಹೆಚ್ಚಾಗಿ ಆ್ಯಡ್ ಮಾಡಿರ್ತಾರಲ್ಲ ಅದೆಲ್ಲ ಕ್ಯಾನ್ಸರ್ಗೆ ಇಂಡ್ಯೂಸ್ ಆಗೋ ಕಾರಣಗಳೇ ಆಗಿರುತ್ತೆ. ಸೊ ಎಲ್ಲರೂ ಹಸಿ ಬಟಾಣಿನ ತಿನ್ಬೋದು, ಹಸಿ ಬಟಾಣಿ ತಿನ್ಬೋದು. ಬಟ್ ಆದರೆ ತಿನ್ನೋದಕ್ಕೆ ಮುಂಚೆ ಫ್ರೋಝನ್ ಆಗಿರ್ಬೋದು ಇಲ್ಲ ಲಾಂಗ್ ಟೈಮ್ ಶೆಲ್ಫ್ ಇಟ್ಟಿರೋ ಅಂಥ ಬಟಾಣಿಗಳನ್ನ ಉಪಯೋಗಿಸ್ದಿರ ಫ್ರೆಶ್ ಹಸಿ ಬಟಾಣಿ ಸೀಸನಲ್ಲಿ ಸಿಗುತ್ತೆ. ಅದು ಸೀಸನಲ್ಲಿ ಸಿಗೋವಂಥ ತರಕಾರಿಗಳನ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಹೋಗಿ. ಸೀಸನಿಗೆ ತಕ್ಕನಾಗಿ ತರಕಾರಿಗಳು ಇದನ್ನು ಬಿಡ್ತಾ ಹೋಗ್ತವೆ. ಹಣ್ಣುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು. ಒಬ್ಬ ಮನುಷ್ಯ ಏನು ತಿಳುವಳಿಕೆ, ಸಾಮಾನ್ಯವಾಗಿ ಒಂದಷ್ಟು ತಿಳುವಳಿಕೆ ಜನರಲ್ಲೂ ಇರಬೇಕಾಗತ್ತೆ. ಸೀಸನಲ್ ಫ್ರೂಟ್ಸ್ ಮತ್ತು ಸೀಸನಲ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ. ಅವರೆಕಾಯಿ ಎಲ್ಲ ಸೀಸನಲ್ಲೂ ಇರಲ್ಲ. ಈ ವಿಂಟರ್ನಲ್ಲಿ ಮತ್ತು ಸಮ್ಮರಲ್ಲಿ ಸ್ವಲ್ಪ ಮಟ್ಟಿಗೆ ಅವರೆಕಾಯಿ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಸೊ ಯಾಕೆ ನಮ್ಮ ಕ್ಲೈಮೆಟಿಕ್ ಕಂಡೀಷನ್ ತಕ್ಕನಾಗಿ ಯಾವ ತರಕಾರಿ ಯಾವ ಸೀಸನಲ್ಲಿ ಬರಬೇಕು ಅಂತ ನೈಸರ್ಗಿಕವಾಗಿಯೇ ಅದಕ್ಕೆ ತಿಳುವಳಿಕೆ ಇರುತ್ತೆ. ನಮ್ಮಂಥವ್ರಿಗೆ ತಿಳುವಳಿಕೆ ಇಲ್ಲ ಅಂದರೆ ನಾವು ದಡ್ಡರಾಗೋಗ್ತೀವಿ. ಸೊ ಸೀಸನಲ್ ಫ್ರೂಟ್ಸ್ ಮತ್ತು ಸೀಸನಲ್ಲಿ ಬರೋ ಅಂಥ ತರಕಾರಿಗಳನ್ನ ಹೆಚ್ಚಾಗಿ ಬಳಸಿ ಅದನ್ನು ಸ್ಟೋರ್ ಮಾಡಿ ಒಣಗಿಸಿ ನಿಮ್ಮ ಮನೆಗಳಲ್ಲೇ ಇಟ್ಕೊಂಡು ಬೇಕಾದ್ರೆ ಮುಂದಕ್ಕೆ ಬಳಸ್ಬೋದು. ಅದು ಕಲರ್ ಡೌನ್ ಆಗಿಬಿಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅದಕ್ಕೆ ಬ್ರೈಟಾಗಿ ಕಾಣಲಿ ಮತ್ತು ಶೆಲ್ಫ್ ಲೈಫ್ ಜಾಸ್ತಿ ಇರಲಿ ಅಂತ ಹಸಿರು ಬಟಾಣಿಗಳಿಗೆ ಒಂದಷ್ಟು ಹಸಿರು ಬಣ್ಣದ ಡೈನ ಹಾಕ್ತಾರೆ. ಅದ್ರ ಪ್ರಮಾಣ ಹೆಚ್ಚಾದರೆ ಖಂಡಿತ ಅದು ಮಾರಣ ಹೋಮನೆ. ಬಟ್ ಮೇಡಮ್ ಆ್ಯಕ್ಚುಲಿ ಈ ಹಸಿರು ಬಟಾಣಿಗಳು ನಾವೆಲ್ಲರೂ ಕೂಡ ಈ ತರಕಾರಿ ಅಂಗಡಿಗಳಿಗೆ ಹೋದಾಗ ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಲ್ಲಿ ಹಾಕಿಟ್ಟಿರ್ತಾರೆ. ನಿಮಗೆ ನೋಡಿದಾಗ ತುಂಬ ಕಲರಿಶ್ ಕಾಣುತ್ತೆ ಅಥವಾ ಓಕೆ ಇದನ್ನು ತೆಗೆದುಕೊಳ್ಬೇಕು ಅಂತ ನಮ್ಮನ್ನೆಲ್ಲರನ್ನು ಕೂಡ ಅಟ್ರಾಕ್ಟ್ ಮಾಡಲಿಕ್ಕೆ, ಆಕರ್ಷಣೆ ಮಾಡಲಿಕ್ಕೆ. ಅಟ್ಲೀಸ್ಟ್ ಜನಸಾಮಾನ್ಯರಿಗೆ ಅವರಿಗೆ ಗೊತ್ತಿರೋದಿಲ್ಲ ಯಾವುದಕ್ಕೆ ಬಣ್ಣ ಹೊಡೆದಿದ್ದಾರೆ ಯಾವುದಕ್ಕೆ ಬಣ್ಣ ಹೊಡೆದಿಲ್ಲ ಅಂತ. ಹೇಗೆ ಅದನ್ನು ಕಂಡುಹಿಡಿಯಬಹುದು? ಅದಕ್ಕೇನಾದರೂ ಆ ಥರದ್ದು ಓಕೆ ಇದನ್ನು ನೀವು ಈಸಿಯಾಗಿ ಜಡ್ಜ್ ಮಾಡ್ಬೋದು, ನೀವು ಇದ್ರ ಮುಖಾಂತರವಾಗಾದ್ರೂ ಅದರಿಂದ ದೂರ ಇರಿ ಅಂತ. ಯಾಕೆಂದ್ರೆ ಪ್ರತಿ ಸರಿ ಡಾಕ್ಟರ್ ಅಂತ ತಗೊಂಡೋಗಿ ತೋರಿಸಿ ನಾವು ಬಳಸೋಕ್ಕಾಗೋದಿಲ್ಲ. ಈಗ ಹಸಿರು ಬಣ್ಣದ ಬಟಾಣಿ ಏನಿದೆ ಆ ಎಣ್ಣೆಲಿ ತೇಲ್ಸಿರ್ತಾರಲ್ಲ, ಆ ತೇಲ್ಸಿರೋಂಥ ಹಸಿರು ಬಟಾಣಿನ ಸ್ವಲ್ಪ ಮಟ್ಟಿಗೆ ನೀರಿಗೆ ಹಾಕಿದ್ರೆ ಅದ್ರ ಕಲರ್ ಬಿಟ್ಟೇ ಬಿಡುತ್ತೆ. ಸೊ ಹಾಗಾಗಿ ಅದು ಗಮನಕ್ಕೆ ಬಂದ್ಬಿಡುತ್ತೆ. ಅಷ್ಟೇ ಅಲ್ಲ, ಹಸಿರು ಬಟಾಣಿ ಆ ಮಟ್ಟಕ್ಕೆ ಬ್ರೈಟ್ ಗ್ರೀನ್ ಇರೋದಿಲ್ಲ. ಹಸಿರು ಬಣ್ಣ ಯಾಕೆ ಅದಕ್ಕೆ ಬರುತ್ತೆ ಅಂತ ಅಂದರೆ ಸಸ್ಯ
ಸಸ್ಯಗಳು ಹಸಿರು ಬಣ್ಣ ಅಂತ ಒಂದು ಪಿಗ್ಮೆಂಟ್, ಅದು ಒಂದು ಪಿಗ್ಮೆಂಟ್, ಗ್ರೀನ್ ಕಲರ್ ಒಂದು ಪಿಗ್ಮೆಂಟ್. ಆ ಪಿಗ್ಮೆಂಟು ಮತ್ತು ಸೂರ್ಯನ ಬೆಳಕು ಮತ್ತು ನೀರು ಮತ್ತು ಮಿನರಲ್ಸ್ ಏನಿದೆ ಮಣ್ಣಿನಲ್ಲಿ ಅದನ್ನೆಲ್ಲ ಬಳಸ್ಕೊಂಡು ಆಹಾರನ ತಯಾರು ಮಾಡುತ್ತೆ. ಅದರಲ್ಲಿ ಸಿಗುವಂಥ ಗ್ರೀನ್ ಕಲರ್ ಬಣ್ಣ ನೈಸರ್ಗಿಕವಾಗಿ ಕಣ್ಣಿಗೆ ಹಿತವಾಗಿ ಇರುತ್ತೆ. ನೀವು ಬಳಸುವಂಥ ಕೃತಕ ಗ್ರೀನ್ ಕಲರ್ ಮ್ಯಾಲಚೈಟ್ ಗ್ರೀನ್ ಫುಡ್ ಡೈ ಏನಿದೆ ಅದರದ್ದು ಬಣ್ಣ ವೈಬ್ರೆಂಟ್ ಆಗಿರುತ್ತೆ, ಅತಿ ಹೆಚ್ಚು ಕಣ್ಣಿಗೆ ಕುಕ್ಕೋ ಥರ ಸ್ವಲ್ಪ ಬ್ರೈಟ್ ಇರುತ್ತೆ. ಸೊ ಸಾಮಾನ್ಯವಾಗಿ ಅಂಥದನ್ನ ಗಮನಿಸಿದ್ರೆ ಖಂಡಿತವಾಗೂ ಗೊತ್ತಾಗ್ಬಿಡುತ್ತೆ. ಬಟ್ ಸೂಕ್ಷ್ಮವಾಗಿ ಅಂದರೆ ಬಿಸಿನೀರಲ್ಲಿ ಹಾಕಿ ಒಂದಷ್ಟು ಬಿಸಿ ನೀರು ಕೊಟ್ಟರೆ ಬಾಯ್ಲ್ ಮಾಡಿದ್ರೆ ತನ್ನಕ್ಕೆ ತಾನೇ ಅದು ಗ್ರೀನ್ ಬಣ್ಣ ಬಿಟ್ಕೊಳುತ್ತೆ. ಸೊ ಅಷ್ಟೇ ತಿಳುವಳಿಕೆ. ಈ ಟಾಕ್ಸಿನ್ ಅಂಶ ಒಂದೇ ಸಮ ದೇಹಕ್ಕೆ ಜಾಸ್ತಿ ಹೋಗ್ಬಿಟ್ರೆ ಫುಡ್ ಪಾಯ್ಸನ್ ಆಗಿಬಿಡುತ್ತೆ. ಅಡ್ವರ್ಸ್ ರಿಯಾಕ್ಷನ್ ಇಮಿಡಿಯೇಟಾಗಿ ತೋರಿಸ್ಬಿಡುತ್ತೆ. ಆವಾಗ ಏನಾಗುತ್ತೆ, ಜನರಲ್ಲಿ ಭಯ ಬರುತ್ತೆ, ನಿಲ್ಲಿಸ್ಬಿಡ್ತಾರೆ. ಬಟ್ ಆದರೆ ಈ ಟಾಕ್ಸಿನ್, ಯಾವುದೇ ಆಹಾರದಲ್ಲಿ ಟಾಕ್ಸಿನ್ಸ್ ಇರುತ್ತಲ್ಲ, ಆ ಟಾಕ್ಸಿನ್ಸು ಸಣ್ಣ ಪ್ರಮಾಣದಲ್ಲಿ ದೇಹಕ್ಕೆ ಸೇರ್ತಾ ಹೋಗುತ್ತೆ. ಒಬ್ಬರಲ್ಲಿ ಇಮ್ಯೂನ್ ಸಿಸ್ಟಮ್ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ, ಇನ್ನೊಬ್ಬರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಕಮ್ಮಿ ಇರೋರಿಗೆ ಸ್ವಲ್ಪ ಇಮಿಡಿಯೇಟಾಗಿ ಹೊಟ್ಟೆ ಉಬ್ರನೋ, ಹೊಟ್ಟೆ ನೋವು, ಇಲ್ಲ ಬೇದಿನೋ ಈ ಥರದ್ದು ಕಾಣಿಸ್ಕೊಳುತ್ತೆ. ಕೆಲವರಲ್ಲಿ ಅದು ಕಾಣಿಸ್ಕೊಳೋದು ಇಲ್ಲ, ಹಾಗೆ ಹಂಗೆ ಇದ್ಬಿಡ್ತಾರೆ. ಬಟ್ ಆದರೆ ದೇಹದ ರಕ್ತದ ಮೇಲೆ ಅಥವಾ ನಮ್ಮ ಸೆಲ್ಸ್ ಜೀವಕೋಶದ ಮೇಲೆ ಟಾಕ್ಸಿನ್ ಕಂಟೆಂಟ್ ಪ್ರಭಾವ ದಿನನಿತ್ಯ ಏರ್ತಾ ಹೋಗಿ ಒಂದು ಹಂತಕ್ಕೆ ಅದು ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ರೋಗ ನಿರೋಧಕ ಶಕ್ತಿ ಕುಂದ್ಬಿಡುತ್ತೆ. ಕ್ಯಾನ್ಸರ್ ಕಾಣಿಸ್ಕೊಳೋ ಸಾಧ್ಯತೆಗಳು ಹೆಚ್ಚಾಗಿದೆ. ಒಂದು ಪರ್ಟಿಕ್ಯುಲರ್ ಕ್ಯಾನ್ಸರ್ ಅಂತಲ್ಲ, ದೇಹದ ಮೇಲೆ ಯಾವ ಭಾಗದಲ್ಲಿ ಬೇಕಾದ್ರೂ ಕ್ಯಾನ್ಸರ್ ಕಾಣಿಸ್ಕೊಳೋ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅಷ್ಟೇ ಅಲ್ಲ, ಈ ಇರಿಟೇಬಲ್ ಬವಲ್ ಸಿಂಡ್ರೋಮ್, ಏನೇ ತಿಂದರೂ ಹೊಟ್ಟೆ ಉರಿಯೋದು, ಹೊಟ್ಟೆ ಉಬ್ರಿಸ್ಕೊಳೋದು, ವಾಂತಿ ಬೇದಿ, ಏನು ಊಟ ಸೇರ್ದಿರೋ ಅಂತ, ಈಗಂತೂ ಇರಿಟೇಬಲ್ ಬವಲ್ IBS ಅನ್ನೋದು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣಿಸ್ಕೊತಾ ಇದೆ. ಈ ಥರ ರೋಗ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಮೇಡಮ್, ಇದ್ರ ಜೊತೆಗೆ ಇನ್ನೊಂದಿಷ್ಟು ವಿಷಯಗಳ ಬಗ್ಗೆ ಮಾತಾಡಬೇಕು. ಇಡ್ಲಿ ಯಾವುದೇ ಆಗಲಿ ಸ್ವಲ್ಪ ನಮ್ಮ ದೇಹಕ್ಕೆ ಹೆಚ್ಚು ಈ ಪೇಷಂಟ್ ಫುಡ್ ಅಂತ ಹೇಳಿದ್ರೆ ನಮಗೆ ಇಡ್ಲಿನೇ ಅಲ್ಪ ಸ್ವಲ್ಪ ಮಟ್ಟಿಗೆ ಅದೇ ನಮಗೆ ಆಸರೆ ಅಂತ. ಈಗ ಅದೇ ದುರಂತವಾಗಿ ಪರಿಣಮಿಸ್ತಾ ಇರೋದು ಅದು ಹೋಟ್ಲವ್ರು ಮಾಡ್ತಾ ಇರ್ತಕ್ಕಂಥ ಎಡವಟ್ಟುಗಳಿಂದಾಗಿ, ಗೊತ್ತಿರೋದ್ರಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ಅಂತ. ಮೇಡಮ್, ಅದು ಎಷ್ಟು ಅಪಾಯಕಾರಿ? ಖಂಡಿತವಾಗಿಯೂ ಪ್ಲಾಸ್ಟಿಕ್ ಅನ್ನೋದು PFAS ಅಂತ ಪಾಲಿಫ್ಲೋರಲ್ ಆಲ್ಕೈಲ್ ಸಬ್ಸ್ಟೆನ್ಸ್ನ ರಿಲೀಸ್ ಮಾಡುತ್ತೆ. ಯಾವಾಗ ರಿಲೀಸ್ ಮಾಡುತ್ತೆ ಅಂದರೆ ಪ್ಲಾಸ್ಟಿಕ್ನ ಬಿಸಿಗೆ ಇಟ್ಟಾಗ ಅದರ ಒಂದು ಟೆಂಪ್ರೇಚರ್ನಲ್ಲಿ ಬೆಂದಾಗ ಖಂಡಿತ ಅದರಲ್ಲಿರೋ ಈ ಕೆಮಿಕಲ್ PFAS ಏನಿದೆ ಅದು ಯಾವ ಆಹಾರಕ್ಕೆ ನೀವು ಬೇಯಿಸ್ತಾ ಇದ್ದೀರಾ ಆ ಆಹಾರಕ್ಕೆ ಹೋಗ್ಬಿಡುತ್ತೆ. ಸೊ ಆವಾಗ ಏನಾಗುತ್ತೆ, ಅಂಥದ್ದನ್ನ ನಾವು ತಿಂದಾಗ ಖಂಡಿತವಾಗೂ ಪ್ಲಾಸ್ಟಿಕ್ ತಿನ್ನಕ್ಕೆ ಹೋಗೋದಿಲ್ಲ ಮನುಷ್ಯರು. ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಮತ್ತು ಅಡಿಗೆ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಅಂಶ ಸೇರಿದಾಗ ಆ ಆಹಾರ ಆರೋಗ್ಯಕ್ಕೆ ಹಾನಿಕಾರಕ ಆಗಿರುತ್ತೆ. ಇಡ್ಲಿ ಇಟ್ ಇಸ್ ನಾಟ್ ಅಟ್ ಆಲ್ ಅ ಡೇಂಜರಸ್ ಫುಡ್. ಇಡ್ಲಿನ ಎಲ್ಲರೂ ತಿನ್ಬೋದು, ಅದು ಈಸಿ ಡೈಜೆಷನ್ ಮತ್ತು ಬೇಗ ಜೀರ್ಣ ಆಗಿ ಈಸಿಯಾಗಿ ಯಾವುದೇ ತೊಂದರೆ, ಯಾವುದೇ ಇರಿಟೇಷನ್ ಇಲ್ದಿರೋ ಅಂಥ ಆಹಾರ ಅಂದರೆ ಇಡ್ಲಿ. ಸೊ ಅದಕ್ಕೋಸ್ಕರನೇ ನಾವು ಕೆಲವರು ಆಪ್ರೇಟ್ ಆಗಿ ಒಂದು ದಿನ 2 ದಿನ ನಂತರ ಫಸ್ಟ್ ಇಡ್ಲಿ ತಿಂದು ನೋಡಿ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ವಾಂತಿ ಬೇದಿ, ಹುಷಾರಿಲ್ಲ, ಜ್ವರ, ಮೈಕೈ ನೋವು ಇಂಥದಕ್ಕೆಲ್ಲ ಸ್ವಲ್ಪ ಈಸಿಯಾಗಿ ಡೈಜೆಸ್ಟ್ ಆಗೋವಂಥ ಸಾಫ್ಟ್ ಫುಡ್ ಅಂದರೆ ಇಡ್ಲಿ ತಿನ್ನಿ ಅಂತ ನಾವು ನಮ್ಮ ರೋಗಿಗಳಿಗೆ ಸಜೆಸ್ಟ್ ಮಾಡ್ತೀವಿ. ಆ ಇಡ್ಲಿನೇ ಹಾನಿಕಾರಕ ಅಂತ ನಾವು ಹೇಳಬಾರ್ದು. ಯಾಕೆಂದರೆ ಇಡ್ಲಿ ಒಳ್ಳೆಯ ಆಹಾರನೇ. ಬಟ್ ಇಡ್ಲಿನ ಮಾಡಬೇಕಾದಾಗ ಉಪಯೋಗಿಸೋವಂಥ ಪ್ಲಾಸ್ಟಿಕ್ ಏನಿದೆ ಅದು ಹಾನಿಕಾರಕ. ಆ ಪ್ಲಾಸ್ಟಿಕ್ ಅಂಶ ನಮ್ಮ ದೇಹಕ್ಕೆ ಹೋದಾಗ ಖಂಡಿತವಾಗೂ ಅದು ಕಾರ್ಸಿನೋಜೆನಿಕ್ ಆಗಿರುತ್ತೆ. ಕಾರ್ಸಿನೋಜೆನಿಕ್ ಅಂದರೆ ಕ್ಯಾನ್ಸರ್ ಉತ್ಪತ್ತಿ ಮಾಡುವಂಥ ಕೆಮಿಕಲ್ನ ಕಾರ್ಸಿನೋಜೆನಿಕ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ನಮ್ಮ ದೇಶದಲ್ಲಿ ಹಲವಾರು ಕಡೆ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಪೇಷಂಟ್ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ವರ್ಷಕ್ಕೆ ಮುಂಚೆ ಎಲ್ಲ ಕ್ಯಾನ್ಸರ್ ಅಂದರೆ ಒಂದು 15 ವರ್ಷದಿಂದ ಅಪರೂಪ ಕೇಸಸ್ ಆಗಿರ್ತಿತ್ತು. ಈಗ ಒಂದು 15-20 ವರ್ಷದಿಂದ ಈಚೆಗೆ ಕ್ಯಾನ್ಸರ್ ಅನ್ನೋದು ಎಲ್ಲ ಕಡೆ ಹರಡ್ತಾ ಇದೆ. ಸೊ ಅದೊಂದು ಕಾಮನ್ ಡಿಸೀಸ್ ಥರ ಆಗ್ತಾ ಇದೆ ಈಗ. ಬಟ್ ಇದ್ರ ಜೊತೆಗೆ ನಮಗೆ ಟೀ ಕಪ್ಗಳು ಪ್ರತಿದಿನ ಸಹಜವಾಗಿ ನಾವು ಹೋಟೆಲ್ಗಳಿಗೆ ಹೋದಾಗ ಬಳಸೋ ಟೀ ಕಪ್, ಅದರೊಳಗಿರೋ ಇಂಟೀರಿಯರ್ ಸ್ಟ್ರಕ್ಚರೇ ನಾವು ನಾರ್ಮಲ್ ಇದು ಪೇಪರ್ ಆಗಿದೆ, ತುಂಬ ತೇವಾಗ್ಬಿಡುತ್ತೆ, ಕೈಲಿ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದರೊಳಗೆ ಒಂದು ಪ್ಲಾಸ್ಟಿಕ್ ಪದರ ಇರೋದ್ರಿಂದಲೇ ಆ ಥರದ್ದು ಸಮಸ್ಯೆಗಳ ಜೊತೆ ಟೀ ಹಾಕಿದ ತಕ್ಷಣ ಅದು ಕರಗಿಬಿಡುತ್ತೆ ಅಂತ. ಹೌದು, ಆ ಟೆಂಪ್ರೇಚರ್, ಆ ಬಿಸಿ ಏನಿದೆ, ಕೆಲವೊಂದು ಪಾರ್ಚ್ಮೆಂಟ್ ಪೇಪರ್ಸ್ ಅಂತ ಬರ್ತವೆ, ಕೆಲವೊಂದು
ಫುಡ್ ಹ್ಯಾಂಡ್ಲಿಂಗ್ ಪೇಪರ್ಸ್ ಅಂತ ಬರ್ತವೆ. ಅವು ಟೆಂಪ್ರೇಚರ್ ರೆಸಿಸ್ಟೆನ್ಸ್ ಇರ್ತವೆ, ಅಂದರೆ ಅದ್ರ ಮೇಲೆ ಸಿಲಿಕಾನ್ ಕೋಟೆಡ್ ಆಗಿರುತ್ತೆ. ಸಿಲಿಕಾನ್ ಕೋಟ್ ಆಗಿ ಬ್ಲೀಚ್ ಆಗಿದ್ರೆ ಅದು ಏನು ಮಾಡುತ್ತೆ, ಸಿಲಿಕಾನ್ ಅನ್ನೋ ಮೆಟಲ್ಲು ಹೀಟ್ನ ರೆಸಿಸ್ಟೆನ್ಸ್ ಮಾಡುತ್ತೆ. ಎಲ್ಲಿವರೆಗೂ ಮಾಡುತ್ತೆ ಅಂದರೆ 220 ಡಿಗ್ರಿ ಸೆಲ್ಸಿಯಸ್ವರೆಗೂ ಅದು ಹೀಟ್ನ ಲಿಬ್ರೇಟ್ ಮಾಡ್ದಿರಂಗೆ ಹಿಡಿದಿಟ್ಕೊಳೋ ಕೆಪಾಸಿಟಿ ಇರುತ್ತೆ. ಅಂಥ ಫುಡ್ ಗ್ರೇಡೆಡ್ ಪ್ಲಾಸ್ಟಿಕ್ಸ್ನ ಎಲ್ಲ ಇದರಲ್ಲೂ ಉಪಯೋಗಿಸ್ಬೋದು. ಬಟ್ ಆದರೆ ಕಳಪೆ ಮಟ್ಟದ ಫುಡ್ ಗ್ರೇಡ್ ಪ್ಲಾಸ್ಟಿಕ್ಸ್ ಅಂದರೆ ಪ್ಯಾಕ್ ಮಾಡೋದಕ್ಕಾಗಿರ್ಬೋದು, ಇಲ್ಲ ಕುಡಿಯೋ ಲೋಟದಲ್ಲಿ ಆ ಮೇಲೆ ಹಾಕಿರೋ ವ್ಯಾಕ್ಸ್ ಕೋಟಿಂಗ್ಸ್ ಇರ್ಬೋದು, ಇಲ್ಲ ಒಂದು ಪ್ಲಾಸ್ಟಿಕ್ ಸಣ್ಣ ತಿನ್ ಲೇಯರ್ ಆಗಿರ್ಬೋದು, ಇದೆಲ್ಲನೂ ಮನುಷ್ಯನಿಗೆ ಹಾನಿಕಾರಕ. ಯಾಕೆಂದರೆ ಅದು ಒಂದು ಸ್ವಲ್ಪ ಬಿಸಿ ತಾಗಿದ ತಕ್ಷಣ ಇಂಬ್ರೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದು ಇಂಬ್ರಿತು ಅಂದರೆ ಅದು ರಿಲೀಸ್ ಬಿಡ್ತು ಅಂತಲೇ ಕೆಮಿಕಲ್ ಅರ್ಥ. ಸೊ ಕೆಮಿಕಲ್ ಬಿಟ್ಟಿದೆಲ್ಲ ಹೋಗುತ್ತೆ, ನಾವು ಕುಡಿಯೋ ಇದು ಕಾಫಿನ ಪಾನೀಯನೋ ಇಲ್ಲ ಕಾಫಿನಲ್ಲೂ ಯಾವುದೆಲ್ಲ ಅದು ಸೇರುತ್ತೆ. ಬಟ್ ನೀವು ತುಂಬ ಕಡೆ ಹೋಗಿರ್ತೀರಿ, ಭಾಳಷ್ಟು ಕಡೆ ಭೇಟಿ ಕೊಟ್ಟಿರ್ತೀರಿ. ಯಾವುದೋ ಹೋಟ್ಲಲ್ಲಿ ನೀವು ಕೂಡ ಸಾಮಾನ್ಯವಾಗಿ ಕೂತಿದ್ದಾಗ ಸಣ್ಣ ಪುಟ್ಟ ಎಡವಟ್ಟುಗಳನ್ನ ಗಮನಿಸ್ತಾ ಇರ್ತೀರಿ. ನೋಡಿ, ಇದು ಮಾಡೋದ್ರಿಂದ ಇದು ಸಮಸ್ಯೆ ಆಗುತ್ತೆ ಅಂತ. ಅದು ನಿಮ್ಮ ಮುಖಾಂತರ, ನೀವು ಒಬ್ಬ ಆಹಾರ ತಜ್ಞೆ ಆಗಿರೋದ್ರ ಮುಖಾಂತರ ಇದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದದು, ಮನುಷ್ಯರಿಗೆ ಅದು ತುಂಬ ಉಪಯೋಗಕಾರಿ. ಆ ಥರದ್ದು ಅನೇಕ ಸಂಗತಿಗಳು ನೀವು ನೋಡಿರೋದು ಸುತ್ತಮುತ್ತ. ಹೌದು, ಪ್ಲಾಸ್ಟಿಕ್ ಪ್ಲೇಟ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಪ್ಲಾಸ್ಟಿಕ್ ಸ್ಪೂನ್ಸ್ನ ಅವಾಯ್ಡ್ ಮಾಡಿ. ಸೂಕ್ಷ್ಮವಾಗಿ ಒಬ್ಬ ಮನುಷ್ಯ ಒಂದು ಆಹಾರನ ಮತ್ತು ನಮ್ಮ ಜೀವನ ಮತ್ತು ನಮ್ಮ ಜೀವನದಲ್ಲಿ ಆಗುವಂಥ ಕೆಲವೊಂದು ತೊಂದರೆಗಳನ್ನ ಕಂಟ್ರೋಲ್ ಮಾಡಿಕೊಂಡು ಒಳ್ಳೆ ಆರೋಗ್ಯನ ಕಾಪಾಡ್ಕೊಬೇಕು ಅಂದರೆ ನಾವು ಒಂದಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಎಲ್ಲಿ ನಿಯಂತ್ರಿಸೋಕ್ಕಾಗುತ್ತೋ ಅಲ್ಲಿ ನಿಯಂತ್ರಿಸಬೇಕಾಗತ್ತೆ. ಸೊ ತಿನ್ನೋ ಆಹಾರದ ಕ್ವಾಂಟಿಟಿ, ನೀವು ಹೊರಗಡೆ ಮನೆಯಲ್ಲಿ ಮಾಡಿರೋದು ಯಾವುದಾದ್ರೂ ಪರವಾಗಿಲ್ಲ, ಹೊಟ್ಟೆ ತುಂಬವರೆಗೂ ತಿನ್ನಿ. ಅದೇ ರೀತಿ ವ್ಯಾಯಾಮ ಕಡೆ ಗಮನ ಕೊಡಿ, ತೊಂದರೆ ಇಲ್ಲ. ಬಟ್ ಆದರೆ ನೀವು ಹೊರಗಡೆ ಏನಾದರೂ ತಿನ್ನಲಿಕ್ಕೆ ಅಂತ ಹೋದಾಗ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಈ ಪೇಪರ್ ಕಪ್ಸ್ ಅಂತ ಕೊಡ್ತಾರೆ, ಪೇಪರ್ ಬೌಲ್ಸ್ ಅಂತ ಕೊಡ್ತಾರೆ, ಅವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆಂದರೆ ಅದು ನಮ್ಮ ನೇಚರ್ಗೂ ಹಾನಿಕಾರಕ, ನಮಗೂ ಹಾನಿಕಾರಕ. ಆ ಕೆಮಿಕಲ್ ಕಾಂಪೌಂಡ್ ಏನು ಗಮ್ ಅಂತ ಸ್ಟಿಕ್ಕಿಂಗ್ ಏಜೆಂಟ್ ಯೂಸ್ ಮಾಡ್ತಾರೆ, ಅದು ಎಲ್ಲನೂ ಅಷ್ಟೇ ಹೀಟಿಗೆ ಎಕ್ಸ್ಪೋಸ್ ಆದರೆ ಅದರಿಂದ ಕೆಮಿಕಲ್ ರಿಲೀಸ್ ಆಗೇ ಆಗುತ್ತೆ. ಸೊ ಪೇಪರ್ ಕಪ್ಸ್ ಆಗಿರ್ಬೋದು, ಟೀ ಕುಡಿಯೋದಕ್ಕೆ, ಕಾಫಿ ಕುಡಿಯೋದಕ್ಕೆ ಅಂಥದಕ್ಕೆಲ್ಲ ಪೇಪರ್ ಕಪ್ಸ್ ಯೂಸ್ ಮಾಡಬೇಡಿ. ಅಲ್ಲೇ ಗಾಜಿನ ಲೋಟಗಳಿರ್ತವೆ, ಪ್ರಿಫರಬಲಿ ಅವ್ರಿಗೆ ಕೇಳಿ ಗಾಜಿನ ಲೋಟದಲ್ಲಿ ಕೊಡಿ ಅಂತ ಕೊಡ್ತಾರೆ. ಇಲ್ಲಾಂದರೆ ನೀರು ಕುಡಿಯೋ ಲೋಟ ಅಂತೂ ಎಲ್ಲ ಹೋಟೆಲ್ನಲ್ಲೂ ಇದ್ದೇ ಇರುತ್ತೆ, ನೀವೇ ಒಂದು ಸ್ವಲ್ಪ ಕೈಯಿಂದ ವಾಶ್ ಮಾಡಿ ಇಟ್ಬಿಟ್ರು ಆಯಿತು. ಸೊ ಅಂಥ ಲೋಟಗಳನ್ನ ಬಳಕೆ ಮಾಡೋದು ತುಂಬ ಉತ್ತಮ. ಪ್ಲಾಸ್ಟಿಕ್ ಕಪ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಸ್ಪೂನ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಪ್ಲೇಟ್ಸ್ ಆಗಿರ್ಬೋದು, ಈ ಥರದನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಸ್ಟೇನ್ಲೆಸ್ ಸ್ಟೀಲ್ ಒಂದು ಹಂತಕ್ಕೆ ಅಲ್ಲಿ ಪಾಚಿ ಕಟ್ಟಿರ್ಬೋದು, ಇಲ್ಲ ಬೇರೆಯವ್ರು ತಿಂದು ಕ್ಲೀನಾಗಿ ತೊಳೆದಿರ ಅವ್ರದ್ದು ಫುಡ್ ಕಂಟೆಂಟ್ ಅಲ್ಲಿ ಇರ್ಬೋದು, ಬಟ್ ಅದು ಕಾರ್ಸಿನೋಮ ಆಗಿರೋದಿಲ್ಲ. ಸೊ ನೀವೇ ಆ ಪ್ಲೇಟ್ನ ತೊಗೊಂಡು ಯೂಸ್ ಮಾಡೋದಕ್ಕೆ ಮುಂಚೆ ಒಂಚೂರು ನೀರು ಹಾಕಿ ಅಲ್ಲೇ ತೊಳ್ಕೊಂಡ್ಬಿಟ್ಟು ಆ ಪ್ಲೇಟ್ನ ಯೂಸ್ ಮಾಡಿದ್ರೂ ಆಗೋಯ್ತು. ಸೊ ಇಂಥ ಸೂಕ್ಷ್ಮಗಳನ್ನ ಖಂಡಿತವಾಗೂ ಅಬ್ಸರ್ವ್ ಮಾಡಬೇಕಾಗತ್ತೆ. ಈ ವಾಟರ್ ಮೆಲನ್ ಆಗಿರ್ಬೋದು, ಇಲ್ಲ ಯಾವುದೇ ಹಣ್ಣು ಆಗಿರ್ಬೋದು, ಜ್ಯೂಸ್ ಅಂಗಡಿಗಳಿಗೆ ಹೋಗ್ತೀರಾ, ಪೇಪರ್ ಕಪ್ಸ್ನ ಯೂಸ್ ಮಾಡೋದು ಅವಾಯ್ಡ್ ಮಾಡಿ. ಪೈಪ್ಸ್ನ, ಸ್ಟ್ರಾ ಪೈಪ್ಸ್ನ ಯೂಸ್ ಮಾಡೋದು ಅವಾಯ್ಡ್ ಮಾಡಿ. ಕಟ್ ಫ್ರೂಟ್ಸ್ ತಿನ್ನಬೇಕಾದ್ರೆ ಕೈ ಇದೆಯಲ್ಲ, ಕೈನ ತೊಳ್ಕೊಂಡು ಕೈಯಿಂದ ತಿನ್ನಿ. ವೈ ಸ್ಪೂನ್ಸ್? ನಮ್ಮಲ್ಲಿ ಕೈ ಇರೋದು ಡಿಟಾಕ್ಸ್, ಯಾವುದೇ ಅಲರ್ಜಿ ಆಗಲಿ, ಯಾವುದೇ ಇನ್ಫೆಕ್ಷನ್ ಆಗಲಿ ಏನೂ ಇಲ್ದಿರ 5 ಫಿಂಗರ್ಸ್ ಇರೋವಂಥ ಅದ್ಭುತವಾದ ಕೈ ಇದೆ. ಸೊ ಇದನ್ನು ಬಳಕೆ ಮಾಡಿಕೊಂಡು ನಾವು ಎಷ್ಟಾಗುತ್ತೋ ನೇಚರ್ಗೂ ಫ್ರೆಂಡ್ಲಿ ಆಗಿದ್ಕೊಂಡು ನಮ್ಮ ದೇಹಕ್ಕೂ ನಾವಾಗ ಫ್ರೆಂಡ್ಲಿ ಆಗ್ಬೋದು. ಆ್ಯಂಡ್ ನೀರಿನ ಬಾಟಲ್, ಪ್ಲೀಸ್ ಕ್ಯಾರಿ ಓನ್ ಬಾಟಲ್ಸ್. ಅಲ್ಲಿ ಇಲ್ಲಿ ಅಕ್ವಾಗಾರ್ಡು, ಆರ್ ಒ, ಫಿಲ್ಟರ್ ವಾಟರ್ ಸಿಗುತ್ತೆ. ಸೊ ಯಾವ ಹೋಟೆಲ್ನವರು ತುಂಬಿಸ್ಕೊಳ್ಬೇಡಿ ಅಂತ ಹೇಳೋದಿಲ್ಲ. ಸೊ ನಿಮ್ಮದೇ ಒಂದು ಸ್ಟೀಲ್ ಬಾಟಲೋ ಯಾವುದೋ ಒಂದು ಬಾಟಲ್ ಕ್ಯಾರಿ ಮಾಡಿದ್ರೆ ಯು ಕ್ಯಾನ್ ಫಿಲ್ ಅಪ್ ಯುವರ್ ವಾಟರ್ ಬಾಟಲ್ಸ್. ಪ್ಲಾಸ್ಟಿಕ್ಸ್ನ ಖರೀದಿ ಮಾಡಿ ಅದನ್ನು ಡಂಪ್ ಮಾಡೋದಕ್ಕಿಂತ ನಾವು ಈ ರೀತಿಯಲ್ಲಿ ಕೆಲವೊಂದನ್ನು ಅವಾಯ್ಡ್ ಮಾಡ್ಬೋದು. ಈಗ ನಾವು ಪ್ಲಾಸ್ಟಿಕ್ ಪೇಪರ್ಸ್ ಆಗಲಿ, ಕವರ್ಸ್ ಆಗಲಿ ಎಲ್ಲ ಕಡೆ ಕ್ಯಾರಿ ಮಾಡ್ತಾ ಇರ್ತೀವಿ, ಎಲ್ಲ ಅಂಗಡಿನಲ್ಲೂ ಸಿಗ್ತಾ ಇರುತ್ತೆ. ಅದಕ್ಕೆ ನಾವು ಆಹಾರ ಹಾಕೊಂಡು ದಿನ ಒಂದೊಂದು ಪ್ಲಾಸ್ಟಿಕ್ ಮನೆಗೆ ತೊಗೊಂಡು ಬರೋ ಬದಲು ಸಾಧ್ಯವಾದಷ್ಟು ನಿಮ್ಮದೇ ಒಂದು ಬ್ಯಾಗ್ ಕ್ಯಾರಿ ಮಾಡಿ. ಒಂದು ಸ್ಮಾಲ್ ಬ್ಯಾಗ್ನ ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥ ಪಾಕೆಟ್ಸ್ನಲ್ಲಾಗಿರ್ಬೋದು, ಬಟ್ಟೆ ಪಾಕೆಟ್ಸಲ್ಲಾಗಿರ್ಬೋದು, ಇಲ್ಲ ದೊಡ್ಡ ಬ್ಯಾಗ್ ಯೂಶಲಿ ನಾವು ಕ್ಯಾರಿ ಮಾಡ್ತಾನೆ ಇರ್ತೀವಿ, ಹ್ಯಾಂಡ್ ಬ್ಯಾಗ್, ಅದರಲ್ಲಿ ಒಂದು ಸಣ್ಣ ಕವರು. ಇಟ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್. ನಮ್ಗೆ ಗೊತ್ತಿರಲ್ಲ ಅಷ್ಟೇ, ಬಟ್ ಇದು ಎಲ್ಲನೂ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ನಮಗೆ ಅಷ್ಟೆಲ್ಲ ನಮ್ಮ ನೇಚರ್ ಕೂಡ ಇದರಿಂದ ಪ್ರೊಟೆಕ್ಟಿವ್ ಆಗಿರ್ಬೋದು. ನಾನು ಲಾಸ್ಟ್ ಕ್ವಶನ್ಸ್ ತೊಗೊತೀನಿ. ಆ್ಯಕ್ಚುಲಿ ಮೇಡಮ್, ಈಗ ಅದೇ ಹೇಳ್ತೀನಲ್ಲ, ಪ್ರಸ್ತುತವಾಗಿರ್ತಕ್ಕಂಥ ಸಮಸ್ಯೆಗಳು, ಈ ಆರೋಗ್ಯ ಸಮಸ್ಯೆಗಳು ಜೊತೆಗೆ ಆರೋಗ್ಯ ಇಲಾಖೆ ಕೂಡ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇರೋದು. ಇದ್ರ ಜೊತೆ ನಾನು ಕಲ್ಲಂಗಡಿ ಬಗ್ಗೆನೂ ಮಾತನಾಡ್ತಾ ಇದ್ದೆ. ಅದಕ್ಕೂ ಕೂಡ ಕಲರ್ ಆಗಲಿಕ್ಕೆ ಥರದ್ದು ಭಾಳ ಜನ ಗರ್ಭಿಣಿ ಹೆಣ್ಮಕ್ಳು ಕಲ್ಲಂಗಡಿ ತಿಂದರೆ ಒಳ್ಳೆಯದು ಅಂತ ಅವರಿಗೆಲ್ಲ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಈ ಥರದ್ದೆಲ್ಲ ನೀವು ಕೇಳಿದಾಗ ಅವು ಕೂಡ ಎಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ? ಹೌದು, ಈಗ ಕಲ್ಲಂಗಡಿ ಹಣ್ಣು ನಾವೇನು ಕಾಣ್ತಾ ಇದೆ, ಏನು ಬರ್ತಾ ಇದೆ ಮಾರ್ಕೆಟ್ಗೆ, ಆ ಹಣ್ಣು ತುಂಬ ವೈಬ್ರೆಂಟ್ ರೆಡ್ ಕಲರ್ ಆಗಿರುತ್ತೆ. ಯಾವ ಒಂದು ಪದರನು ಹಣ್ಣು ಕಟ್ ಮಾಡಿದ್ರೆ ಎಲ್ಲೂ ಕ್ರೀಮ್ ಕಲರ್ ಕಾಣಲ್ಲ,
ಪೂರ್ತಿ ರೆಡ್ಡಿಶ್ ಆಗಿ ವೈಬ್ರೆಂಟ್ ಆಗಿ ಕಾಣ್ತಾ ಇರುತ್ತೆ. ಅದು ನೋಡಿದ ತಕ್ಷಣ ತಿನ್ನಬೇಕು ಅಂತ ಆಸೆ ಆಗ್ತಾ ಇರುತ್ತೆ. ಅಂಥ ಹಣ್ಣುಗಳನ್ನ ಅವಾಯ್ಡ್ ಮಾಡಿ. ಯಾಕೆ ಅಂದರೆ ರೆಡ್ ಪಿಗ್ಮೆಂಟ್ ಏನು ಹಣ್ಣಲ್ಲಿ ನ್ಯಾಚುರಲ್ ಆಗಿ ಬಂದಿರುತ್ತೆ ಅದು ಅಷ್ಟು ಬ್ರೈಟಾಗಿ ಇರೋದಿಲ್ಲ. ಓಕೆ, ಅಂಥ ಇದಕ್ಕೆ ನಿಜವಾಗ್ಲೂ ಹಣ್ಣಾಗಲಿ ಮತ್ತು ಅದು ಕಣ್ಣಲ್ಲಿ ಚೆನ್ನಾಗಿ ಕಾಣಲಿ ಅಂತ ಮತ್ತು ಸ್ವಲ್ಪ ಟೇಸ್ಟ್ ಇಂಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಮಾಡೋದಕ್ಕೆ ಒಂದು ರೆಡ್ ಕಲರ್ ಡೈ ಇಂಜೆಕ್ಟ್ ಮಾಡ್ತಾರೆ. ಆ್ಯಂಡ್ ಅದು ಅಷ್ಟೇ ಕ್ಯಾಲ್ಶಿಯಂ ಕಾರ್ಬೈಡ್ ಅಂತ ಪ್ರಿಸರ್ವೇಟಿವ್ಸ್ ಮತ್ತು ಬೇಗ ಹಣ್ಣಾಗಲಿ ಅಂತ ಕ್ಯಾಲ್ಶಿಯಂ ಕಾರ್ಬೈಡ್ ಅಂಶನ ಅದಕ್ಕೆ ಇಂಜೆಕ್ಟ್ ಮಾಡ್ತಾರೆ. ಅದು ಏನಾಗುತ್ತೆ, ದಿನನಿತ್ಯ ನಮಗೆ ಈ ವಾಟರ್ ಮೆಲನ್ ಸಿಗೋದು ಸಮ್ಮರ್ ಮತ್ತು ಸ್ಪ್ರಿಂಗ್ ಸೀಸನಲ್ಲಿ, ಅದೇ ಸೀಸನ್ ಅದ್ರ ಹಣ್ಣಿಗೆ. ಸೊ ಆ ಟೈಮ್ನಲ್ಲಿ ನಾವು ನೀರಿನ ಅಂಶ ಚೆನ್ನಾಗಿ ಕುಡೀರಿ ಅಂತ ಬೇರೆ ಪೇಷಂಟ್ಗೆ ಹೇಳಿರ್ತೀವಿ. ಎಲ್ಲರೂ ಯಾರು ಬರ್ತಾರೋ ಅವ್ರಿಗೆಲ್ಲ 4 ಲೀಟ್ರ್ ನೀರು ಸಹತವಾಗಿ ಕುಡೀರಿ ಅಂತ ಹೇಳಿರ್ತೀವಿ. ಸೊ ಅವ್ರೇನು ಮಾಡ್ತಾರೆ, 4 ಲೀಟ್ರ್ ಕುಡಿಯೋಕ್ಕಾಗಿಲ್ಲ ಅಂತ ಈ ಹಣ್ಣು ನೀರಿನ ಅಂಶದಲ್ಲಿ ಹೆಚ್ಚಿರೋದ್ರಿಂದ ಈ ಹಣ್ಣನ್ನು ಹೆಚ್ಚಾಗಿ ತಿಂದರೆ ಖಂಡಿತ ನಮ್ಮ ದೇಹಕ್ಕೆ ನೀರು ಸೇರುತ್ತೆ ಅಂತ ನಾವು ಹೇಳಿರ್ತೀವಿ. ಅವರು ಪಾಪ ಸಿಕ್ಕಿದ ಕಡೆ ಎಲ್ಲ ತಿನ್ನಲಿಕ್ಕೆ ಹೋಗ್ತಾರೆ. ಅದೊಂಥರ ಒಳ್ಳೆ ಆಹಾರ ಅಂತ ತಿಳ್ಕೊಂಡು ತಿನ್ಲಿಕ್ಕೆ ಹೋಗ್ತಾರೆ. ಆವಾಗ ಈ ಥರ ಕೆಮಿಕಲ್ ಕಾಂಪೌಂಡ್ ಎಲ್ಲ ನಮ್ಮ ದೇಹಕ್ಕೆ ಹೋಗ್ತಾ ಇರುತ್ತೆ. ಸೊ ಎಷ್ಟು ಮಟ್ಟಿಗೆ ಆಗುತ್ತೋ ಒಬ್ಬ ಸಾಮಾನ್ಯ ಪ್ರಜೆ ಒಂದು ಹಣ್ಣಲ್ಲಿ ಈ ಥರ ಕೆಮಿಕಲ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಬೇಕಂದ್ರೆ ಕಲ್ಲಂಗಡಿ ಹಣ್ಣು ಸ್ಪೆಷಲಿ ನೀವು ಮನೆಗೆ ತಂದಿರೋ ಹಣ್ಣನ್ನು ಕಟ್ ಮಾಡಿಬಿಟ್ಟು ಒಂದು ಟಿಶ್ಯೂ ಪೇಪರ್ ತಗೊಂಡು ಅದ್ರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದಾಗ ಅದಕ್ಕೆ ಯಾವುದೇ ಬಣ್ಣ ಅಂಟಿಲ್ಲ. ಬಣ್ಣ ಜಾಸ್ತಿ ಅಂಟ್ಬಿಡಲ್ಲ ನಿಮ್ಮ ಪೇಪರ್ಗೆ. ಒಂದು ಹಂತಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸಿದ್ರೂ ಆ ಹಣ್ಣು ಯೂಸ್ ಮಾಡಬೇಡಿ. ಸೊ ಇದು ಒಂದು ಟೆಸ್ಟಿಂಗ್ ವಿಧಾನ. ಇನ್ನೂ ಒಂದು ಅಂದರೆ ಹಣ್ಣು ನೀವು ಕಟ್ ಮಾಡಿದ ತಕ್ಷಣ 2 ಭಾಗ ಮಾಡಿದ ತಕ್ಷಣ ಅದರಿಂದ ನೀರಿನ ಅಂಶ ಹೊರಗಡೆ ಬರುತ್ತೆ. ಸ್ವಲ್ಪ ತೀರಾ ರೆಡ್ಡಿಶ್ ಕಲರ್ ಏನಾದ್ರು ಕಾಣಿಸ್ತು ಅಂದರೆ ಆ ನೀರು ಖಂಡಿತ ಅದರಲ್ಲಿ ಇಂಡ್ಯೂಸ್ ಆಗಿದೆ ಅಂತ, ಆಯಿತಾ. ಸೊ ಈ ಥರದ್ದನ್ನು ಮತ್ತು ಕಟ್ ಮಾಡಿದ ತಕ್ಷಣ ಪದರ ಫುಲ್ಲು ರೆಡ್ಡಿಶ್ ಆಗಿದ್ರೆ ತಿನ್ನಬೇಡಿ. ಒಂದು ಹಂತಕ್ಕೆ ಎಲ್ಲ ಕಡೆ ಕ್ರೀಮ್ ಕಲರ್ ಅದು ಹರಡುತ್ತೆ. ಸೊ ಆ ಥರ ಇರೋದನ್ನ ಕನ್ಸ್ಯೂಮ್ ಮಾಡಿ. ಸೂಪರ್ ಮ್ಯಾಮ್, ಸೂಪರ್, ಥ್ಯಾಂಕ್ ಯು ಮ್ಯಾಮ್. ನಿಜಕ್ಕೂ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ಡಾಕ್ಟರ್ ಕೀರ್ತಿ ಅವರು ಹೇಳಬೇಕಾದ್ರೆ ನಮಗೂ ಕೂಡ ಇವು ಹೌದಲ್ವಾ, ನಿಜಕ್ಕೂ ಕೂಡ ಈ ಕಲ್ಲಂಗಡಿ ಹಣ್ಣಾಗಿರ್ಬೋದು ಅಥವಾ ಈ ಬಟಾಣಿಗಳಾಗಿರ್ಬೋದು ಪ್ರಾಕೃತಿಕವಾಗಿ ಬಂದಂಥ ಕಲರ್ ಹೇಗಿರುತ್ತೆ, ಇದಕ್ಕೆ ಬಣ್ಣ ತುಂಬಿದಾಗ ಹೇಗಾಗುತ್ತೆ ಅಂತ ಅದನ್ನು ಹೇಗೆ ಪತ್ತೆ ಹಚ್ಚಬೇಕು ಅಂತ ತುಂಬ ಸರಳವಾಗಿ ಹೇಳಿದ್ದಾರೆ. ನೀವೆಲ್ಲರೂ ಕೂಡ ಅದನ್ನು ಫಾಲೋ ಮಾಡಿ. ಕಲ್ಲಂಗಡಿ ವಿಚಾರದಲ್ಲೂ ಕೂಡ ಟಿಶ್ಯೂ ಪೇಪರ್ ಕೂಡ ಅದು ಎಷ್ಟು ಹೆಲ್ಪ್ಫುಲ್ ಆಗ್ಬೋದು ನಿಮಗೆ. ಆರೋಗ್ಯಕರವಾದಂಥ ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ಎಷ್ಟೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂತ ಭಾಳಷ್ಟು ಮನಮುಟ್ಟುವಂತೆ ಕಿರಿಸಾವೆ ಅವರು ನಿಮ್ಗೆಲ್ರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಇದೇ ರೀತಿಯಾದಂಥ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.